ಹಲೋ, ಎಲ್ಲರಿಗೂ ನಮಸ್ಕಾರ. ಸಂಜೆ 5:30 ಆಗಿದೆ. ಈಗ ಮಳೆ ಬರ್ಬೋದು ಅಂತ ಅನಿಸುತ್ತೆ. ತುಂಬ ಮೋಡ ಮತ್ತು ಗಾಳಿನೂ ತುಂಬ ಇದೆ. ಮಳೆ ಬರೋಷ್ಟೊತ್ತಿಗೆ ನಾವೊಂದು ಈರುಳ್ಳಿ ಪಕೋಡನ ಮತ್ತು ಬಿಸಿ ಬಿಸಿ ಹಿಟ್ಟಿನ ಮಾಡಿಕೊಂಡು ಮಳೆ ಜೊತೆಗೆ ತಿನ್ನುವ ಬನ್ನಿ. ಈರುಳ್ಳಿ ಪಕೋಡ ಮಾಡಲಿಕ್ಕೆ ಒಂದು 4 ಈರುಳ್ಳಿನ ತೊಗೊಂಡಿದ್ದೀವಿ. ಹಾಗೆ ಇದನ್ನ ಒಂದು ಸೈಡ್ ಹೆಚ್ಕೊಂಡು ಇಟ್ಕೊಂಡ್ಬಿಡೋಣ ಈರುಳ್ಳಿನ. ಇನ್ನೊಂದು ಪಾತ್ರೆಗೆ ಕಡಲೆ ಹಿಟ್ಟು ಮತ್ತು ಸ್ವಲ್ಪ 1 ಟೀ ಸ್ಪೂನಷ್ಟು ಸೋಡಾನು ಮತ್ತು ಇದು ಅಜ್ವಾನ ಅಂತ ಹೇಳ್ತಾರೆ, ಒಂದು ಚಿಟಿಕೆಯಷ್ಟು ಸಾಕು. ಇದು ನಾವು ತಿಂದಿರೋಂಥ ಆಹಾರನ ಜೀರ್ಣ ಮಾಡಲಿಕ್ಕೆ. ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿನ ಮತ್ತು 1 ಸ್ಪೂನ್ ಖಾರದ ಪುಡಿ ಮತ್ತು 1 ಬೌಲಷ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ ಅದು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೊತ್ತಂಬರಿನ ಆ್ಯಡ್ ಮಾಡಿಕೊಳ್ಳೋಣ. ಮತ್ತು ಅದನ್ನು ಇಲ್ಲಿ ಈರುಳ್ಳಿ ಪಕೋಡಾಗೆ ಜಾಸ್ತಿ ನೀರು ಹಾಕೋದು ಬೇಡ, ಯಾಕೆಂದರೆ ಈರುಳ್ಳಿ ನೀರಿನ ಅಂಶ ಇರುತ್ತೆ, ಆ ಕಾರಣಕ್ಕೋಸ್ಕರ. ಹಾಗೆ ಒಂದು ಕಡೆ ಟೀ ಕಾಯಿಸೋದಕ್ಕೆ ಇಟ್ಟಿದ್ದೀವಿ, ಒಂದು ಕಡೆ ಟೀ ಹಾಕ್ತಾಯಿದೆ. ಮತ್ತು ಈರುಳ್ಳಿ ಪಕೋಡ ಕರಿಯೋದಕ್ಕೆ ಒಂದು ಬಾಣಲಿಲಿ ಎಣ್ಣೆನ ಕಾಯಿಸೋಕೆ ಇಟ್ಟಿದ್ದೀವಿ. ಸ್ವಲ್ಪ ಅದಕ್ಕಾದ ನಂತರ ಈಗ ಈರುಳ್ಳಿ ಪಕೋಡನ ನೆನೆಯಕ್ಕೆ ಇಟ್ಟಿದ್ವಲ್ಲ, ಒಂದು 5 ನಿಮಿಷ ನೆನೆಯಕ್ಕೆ ಬಿಟ್ಟಾದಮೇಲೆ ಒಂದು ಸ್ವಲ್ಪ ನೀರಿನ ಅಂಶ ಬಿಟ್ಟಿರುತ್ತೆ. ಹಾಗೆ ಈಗ ಎಣ್ಣೆ ಕಾದಿದೆ ಮತ್ತು ನಾವು ಈರುಳ್ಳಿ ಪಕೋಡನ ಬಿಡೋಣ. ಹಾಗೆ ಈರುಳ್ಳಿ ಪಕೋಡ ಬೇಯ್ತಾ ಇದೆ. ಈ ಕಡೆ ಒಂದು ಕಡೆಗೆ ಈ ಕಡೆಗೆ ಟೀನೂ ರೆಡಿ ಆಯಿತು. ಹಾಗೆ ಈರುಳ್ಳಿ ಪಕೋಡನೂ ಕೂಡ ರೆಡಿಯಾಗಿದೆ. ನಾವು ಇದನ್ನು ಸರ್ವ್ ಮಾಡೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು.